ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಎಲ್ಲರಿಗೂ ಹೊಸ ವಿಡಿಯೋಗೆ ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್ ಪೆಟ್ಸ್ ಚಾನಲ್ಗೆ ಬರ್ತಾಯಿದ್ದೀರಿ. ಪೆಟ್ಸ್ ಬಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡೋಣ, ಯಾಕಂದರೆ ತುಂಬ ಜನ ಕೇಳ್ತಾಯಿದ್ರಿ ಬ್ರೂನೋ ಏನಾಯಿತು. ಬ್ರೂನೋನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಹಾಗೆ ಇನ್ನೊಬ್ರು ಹೊಸ ಪೆಟ್ಟಿದ್ದಾರೆ, ಅವನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಕ್ಲೀನಿಂಗ್ ಮಾಡ್ತಾಯಿದ್ದೆ, ಹಾಗೆ ನಿಮಗೂ ಇಂಟ್ರೊಡ್ಯೂಸ್ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಮಾಡಿ ಬಂದೆ. ಏನಪ್ಪ ಅಂತಂದರೆ ನಮ್ಮ ಹತ್ರ ಇವಾಗಿರೋದು ದಿಸ್ ಈಸ್ ಕಾಲ್ಡ್ ಹ್ಯಾಮ್ಸ್ಟರ್. ಓಕೆನಾ, ಈ ಹ್ಯಾಮ್ಸ್ಟರ್ ನಮ್ಮ ಹತ್ರ ಇದೆ. ಒಂದೇ ಇದೆ ಪಾಪ. ಇವಾಗ ಲೈಕ್ ನಾನು 2 ತಂದಿದ್ದೆ. ಇದು ಹೆಂಗಿದೆ ಅಂತ, ಇದು ಬಂದ್ಬಿಟ್ಟು ಇದು ಹ್ಯಾಮ್ಸ್ಟರ್ ಅಂತಂದರೆ ಎಲ್ಲ ಇಲಿ ಅಂದ್ಕೊಂಡ್ಬಿಡ್ತೀರ. ಇದು ಇಲಿ ಅಲ್ಲ ಗೈಸ್. ಓಕೆನಾ, ಹ್ಯಾಮ್ಸ್ಟರ್ ಅಂದರೆ ಸಾಕಕ್ಕೆ ಇಲಿ ಕ್ಯಾಟಗರಿಲೇ ಬರುತ್ತೆ. ಬಟ್ ಇದು ತುಂಬ ಲ್ಯಾಬ್ ಪರ್ಪಸ್ಗೆ, ಎಕ್ಸ್ಪೆರಿಮೆಂಟ್ ಪರ್ಪಸ್ಗೆ ಸ್ವಲ್ಪ ಈ ಥರದಕ್ಕೆ ಯೂಸ್ ಆಗೋದು. ಅಂದರೆ ಇದು ಒಂಥರ ಮಿನಿ ಪಾಕೆಟ್ ಫ್ರೆಂಡ್ಲಿ ಪೆಟ್ ಇದ್ದಂಗೆ ಇದು. ಓಕೆನಾ, ಪಾಕೆಟ್ ಫ್ರೆಂಡ್ಲಿ ಪೆಟ್ ಆರಾಮಾಗಿ ಸಾಕೊಂಬಂದು ಮನೇಲಿ. ಇದ್ರ ಮೇಂಟೆನೆನ್ಸ್ ಏನೇನು ಎಲ್ಲ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಯಾಕಂತಂದರೆ ತುಂಬ ದಿವಸ ಆಯಿತು ವಿಡಿಯೋ ಬಿಟ್ಟು. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹ್ಯಾಮ್ಸ್ಟರ್ ಬಗ್ಗೆ ನೀವು ಇನ್ನೂ ನಿಮಗೆ ಜಾಸ್ತಿ ಅಪ್ಡೇಟ್ಸ್ ಬೇಕು ಅಂತಂದರೆ ಕಮೆಂಟ್ ಹಾಕ್ರಿ. ಜಾಸ್ತಿ ಅಪ್ಡೇಟ್ಸ್ ಹ್ಯಾಮ್ಸ್ಟರ್ ಬಗ್ಗೆ ನಾನು ನಿಮಗೆ ಕೊಡ್ತೀನಿ. ಓಕೆನಾ, ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಬೆಡ್ಡಿಂಗ್ ಮಾಡ್ತಾಯಿದ್ದೀನಿ, ಅಂದರೆ ಬೆಡ್ಡಿಂಗ್ ಆಗ್ತಾಯಿದ್ದೀನಿ ಇವಾಗ. ಈ ಬಾಕ್ಸಲ್ಲಿ ಇಟ್ಟಿರೋದು ನಾನು ಹ್ಯಾಮ್ಸ್ಟರ್ನ. ಸೊ ಇದಕ್ಕೆ ತುಂಬ ಜನ ನೋಡಿರ್ತೀರ, ಇದಕ್ಕೆ ಕ್ರಿಯೇಟಿವ್ ಆಗಿರೋ ಕೇಜಸ್ ಬರುತ್ತೆ. ಸೊ ಅದು ಆ್ಯಕ್ಟಿವಿಟೀಸ್ ಅಂದರೆ ಅದು ಆಟ ಆಡೋಕ್ಕೋಸ್ಕರ ಇದಕ್ಕೆಲ್ಲ ಕೇಜಸ್ ಎಲ್ಲ ಬರುತ್ತೆ. ಸೊ ಆ ಥರ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಹ್ಯಾಮ್ಸ್ಟರ್ಗಳು ಬಂದ್ಬಿಟ್ಟು ಜಾಸ್ತಿ ಆ್ಯಕ್ಟಿವ್ ಆಗಿರೋ ಅಂಥ ಪ್ರಾಣಿಗಳು. ಓಕೆನಾ, ಸೊ ಅದರಿಂದ ಆ ಥರ ಕೇಜಸ್ ಎಲ್ಲ ಇಟ್ಟರೆ ನಿಮಗೆ ತುಂಬ ಇನ್ನೂ ಯೂಸ್ ಆಗುತ್ತೆ. ನೋಡಿರಿ, ಅಲ್ಲಿ ಓಡಾಡ್ತೈತೆ, ಅಲ್ಲೋಗ್ಬಿಡ್ತು ಆಲ್ರೆಡಿ ಎದ್ದು. 2 ಇತ್ತು, ನಾನು 2 ತೊಗೊಂಡ್ಬಂದಿದ್ದೆ. ಬಟ್ ಏನೋ ಗೊತ್ತಿಲ್ಲ, ಒಂದು ಸತ್ತೋಯ್ತು. 1 ವಾರ ಇತ್ತು, 1 ವಾರ ಚೆನ್ನಾಗಿತ್ತು. ಬಟ್ ಅದಾದಮೇಲೆ ಸತ್ತೋಯ್ತು. ಏನಾಯಿತು ಏನು ಅಂತ ಗೊತ್ತಿಲ್ಲ ನನಗೂ, ಸತ್ತೋಯ್ತು. ಓಕೆ ಅಂದ್ಬಿಟ್ಟು ಇದನ್ನು ನೋಡ್ಕೊತಾ ಇದ್ದೀನಿ. ಆದಷ್ಟು ಬೇಗ ಇದಕ್ಕೆ ಇನ್ನೊಂದು ಆ್ಯಡ್ ಮಾಡಬೇಕು. ನಂಗೆ ಸಿಗ್ತಾರೋದೆಲ್ಲ ದೊಡ್ಡ ಏಜಸ್ ಸಿಗ್ತಾಯಿದೆ. ಬಟ್ ನನಗೆ ದೊಡ್ಡ ಏಜಸ್ ಬೇಡ. ಮತ್ತು ನನಗೆ ಈ ಸ್ಪೀಷೀಸಲ್ಲಿ ಬೇಕು. ಏನಂತಂದರೆ ಹ್ಯಾಮ್ಸ್ಟರಲ್ಲಿ ನಿಮಗೆ ಚಿಕ್ಕದು ಬರುತ್ತೆ, ಇಷ್ಟು ಉದ್ದ ಆಗೋದು ಬರುತ್ತೆ, ಮತ್ತು ಇಷ್ಟು ಉದ್ದ ಆಗೋದು ಬರುತ್ತೆ, ಇಷ್ಟು ದಪ್ಪ ಆಗೋದು ಬರುತ್ತೆ. ಅದೆಲ್ಲ ಬೇಡ ನನಗೆ ಆಗೋದು ಇಷ್ಟೇ. ಜಾಸ್ತಿ ಅಂದರೆ ನನಗೆ ಇಷ್ಟ ಆಗುತ್ತೆ ಅಷ್ಟೇ ಹ್ಯಾಮ್ಸ್ಟರ್ ಅದು. ಸೊ ಅದರಿಂದ ಆ ಹ್ಯಾಮ್ಸ್ಟರ್ ಹೋಗ್ತಾಯಿದ್ದೀನಿ. ಸೊ ಇವಾಗ ಈ ಬಾಕ್ಸಲ್ಲಿರೋದು ಹಳೇದು ಏನಿತ್ತು ಬೆಡ್ಡಿಂಗ್ ಇತ್ತು ಅದೆಲ್ಲ ತೆಗೆದಿದ್ದೀನಿ. ವೇಸ್ಟ್ ಆಗೋಲ್ಲ ಏನೂ. ಸೊ ಇದನ್ನು ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ಟು ಒಣಗಿಸಿದ್ರೆ ಸರಿ ಹೋಗುತ್ತೆ. ಏನು ಅಂತಾರೆ, ನೀರೇನಾಗಿರಲ್ಲ, ಲೈಕ್ ಗಲೀಜಾಗಿರುತ್ತಲ್ಲ ನೋಡಿ, ಈ ಥರ ಹಾಕಿರ್ತೀನಲ್ವ. ಸೊ ಅದನ್ನೆಲ್ಲ ವಾಪಸ್ ಎತ್ತಬೇಕು. ಅದರಿಂದ ವೀಕ್ಲಿ ಒನ್ಸ್, ನಿಮ್ಗೆ ಜಾಸ್ತಿ ಇದು ಇರೋಲ್ಲ, 10 ಡೇಸ್ ಒಂದ್ಸಲಿ, ವೀಕ್ಲಿ ಒನ್ಸ್ ಆ ಥರ ಕ್ಲೀನ್ ಮಾಡ್ಕೊಬೋದು. ಸೊ ಇದೆಲ್ಲ ವುಡ್ ಪೌಡ್ರು ನೋಡಿ, ಅಲ್ಲಿ ಏನೂ ಇಲ್ಲ. ಬಿಸಿಲಿಗಿಟ್ರೆ ಕ್ಲೀನಾಗಿ ಒಣ್ಕೊಳುತ್ತೆ. ಈ ಥರದೆಲ್ಲ ಎತ್ತಾಯಿದ್ದೀನಿ. ಅದರದ್ದು ವೇಸ್ಟೇಜ್ ಎಲ್ಲ ಇಲ್ಲಿ ಕೆಳಗಡೆ ಬಿದ್ದಿರುತ್ತೆ. ಏನೋ ನೋಡಿರಿ, ಇಲ್ಲಿ ಬಿದ್ದಿದೆ ಇದೆಲ್ಲ. ಸೊ ಇವಾಗ ಬನ್ನಿ, ಇದಕ್ಕೆ ಹೊಸದು ಬೆಡ್ಡಿಂಗ್ ಇದು ಹಾಕೋಣ. ಇಲ್ಲ ಐತೆ ಹೊಸದು. ಸೊ ಅದನ್ನ ಹಾಕೋಣ ಬನ್ನಿ. ಬೆಡ್ಡಿಂಗ್ ರೆಡಿ ಆಯಿತು. ಸೊ ಬೇಗ ಆಯಿತು ಅಂತ ಅಂದ್ಕೊಂಡಿರ್ತೀರ ಟೈಮ್ ಲ್ಯಾಪ್ಸಲ್ಲಿ ನಿಮಗೆ, ಆದರೆ ತುಂಬ ಟೈಮ್ ಹಿಡಿತಿದ್ದು. ಸೊ ಇದು ಬಂದುಬಿಟ್ಟು ನೋಡಿ, ಫುಲ್ಲು ಈ ಥರ ವುಡ್ ಪೌಡ್ರ್ ಇದು. ಓಕೆ, ನಾವು ವೇಸ್ಟ್ ವುಡ್ ನೀವು ಇದನ್ನು ಇದೆಲ್ಲ ಆನ್ಲೈನಲ್ಲಿ ಕಾಸ್ಟ್ಲಿ ಜಾಸ್ತಿ. ಮನೆ ಹತ್ರ ಯಾವ್ದಾನ ವುಡ್ ಶಾಪ್ ಇದ್ದರೆ ಅಲ್ಲೇ ಪರ್ಚೇಸ್ ಮಾಡಿಕೊಂಡ್ರೆ ಆರಾಮಾಗಿ ಸಿಗುತ್ತೆ ನಿಮಗೆ. ಆರಾಮಾಗಿ ಕೊಡ್ತಾರೆ, ಫ್ರೀಯಾಗಿ ಕೊಡ್ತಾರೆ. ಎತ್ಕೊಂಡು ಹೋಗ್ಬೇಕು, ಎಷ್ಟು ಬೇಕು ಎತ್ಕೊಂಡು ಹೋಗ್ತಾರೆ. ಸೊ ಇದನ್ನು ಆನ್ಲೈನಲ್ಲಿ ತೊಗೊಂಡಿರೋದು. ಸೊ ಒಂದಲ್ಲ ಫ್ರಿಜ್ಜು ತೊಗೊಂಡಿದ್ದೆ ನಾನು ಹತ್ರ, ಅಂದರೆ ಇಷ್ಟು ಇಸ್ಕೊಬಂದೆ, ಆರಾಮಾಗಾಯಿತು. ಸೊ ಈ ಹ್ಯಾಮ್ಸ್ಟರ್ಗಳೇನಂತಂದರೆ ಬಿಲವಾಸಿ ಅಂದರೆ ನೋಡಿ, ಈ ಥರ ಏನಾದ್ರು ಹಿಡನ್ ಪ್ಲೇಸ್ ಇರಬೇಕು ಅದಕ್ಕೆ. ಓಕೆನಾ, ಆ ಥರ ಹಿಡನ್ ಪ್ಲೇಸ್ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಪೀಸಾಗಿರ್ತವೆ. ಸೊ ನಾನಿಲ್ಲಿ ಎಕ್ಸ್ಟ್ರಾ ಒಂದು ಇದಾಕಿದ್ದೀನಿ ಕಂಟೈನರ್ ಥರ. ಸೊ ಈ ಕಂಟೈನಲ್ಲಿ ಏನು ಇಕ್ತೀನಪ್ಪ ಅಂತಂದರೆ ಮಣ್ಣು ಇಕ್ತೀನಿ. ಸೊ ಇದಕ್ಕೆ ಸಪ್ರೇಟಾಗಿ ಒಂದು ಮಣ್ಣು ಬರುತ್ತೆ, ಅಂದರೆ ಸ್ಯಾಂಡ್ ಬರುತ್ತೆ. ಸೊ ಲೈಕ್ ಅದು ಏನಂತಂದರೆ ಸ್ಯಾಂಡ್ ಬಾತ್ಗೆ ಯೂಸ್ ಮಾಡ್ಕೊತ. ಓಕೆನಾ, ಸೊ ಅದನ್ನ ಪ್ಲೇಸ್ ಮಾಡಬೇಕು ನಾನು ಇಲ್ಲಿನ. ನೋಡೋಣ, ರಾಜ್ಕುಮಾರ್ ಒಬ್ಬನೇ ಇದೆಯಾ, ಆದಷ್ಟು ಬೇಗ ಇನ್ನೊಂದು ತರ್ತೀನಿ. ಹೋಗು, ನನಗೆ ರೆಡಿ ಮಾಡಿದ್ದೀನಿ ನೋಡಿದ್ರಾ, ಕ್ಲೀನಾಗಿ ಅಲ್ಲೊಳಗೆ ಹೋಯ್ತು. ಇಲ್ಲಿ ಬಂತು, ವಿಸಿಟ್ ಆಗ್ತು. ಸೊ ಇನ್ನು ಇದಕ್ಕೆ ವಾಟರ್ ಫೀಡರ್ ಇಡಬೇಕು. ಸದ್ಯಕ್ಕೆ ನಾನು ವಾಟರ್ ಫೀಡರ್ ಇಟ್ಟಿಲ್ಲ. ಏನಂತಂದರೆ ವಾಟರ್ ಫೀಡ್ ಇಡಲೇಬೇಕು ಅಂತ ನೆಸಸರಿ ಏನಿಲ್ಲ. ಇಟ್ಟರೆ ತುಂಬ ಒಳ್ಳೆಯದು. ವಾಟರ್ ಆವಾಗವಾಗ ಕುಡಿಸೋದು ನಮಗೆ ತಲೆನೋವಿರಲ್ಲ, ಆರಾಮಾಗಿ ವಾಟರ್ ಕುಡ್ಕೊಳ್ಳೋದು ಅದಾಗದೆ. ಇನ್ನೊಂದೇನಪ್ಪ ಅಂದರೆ, ನೀವು ಕುಕ್ಕುಂಬರ್ನ ಜಾಸ್ತಿ ಕೊಡ್ತಾಯಿದ್ರಿ ಅಂತಂದರೆ ವಾಟರ್ ಇಡೋವಂಥ ಅವಶ್ಯಕತೆ ಇಲ್ಲ, ನೆಸಸರಿ ಇಲ್ಲ. ಆರಾಮಾಗಿ ಕುಕ್ಕುಂಬರಲ್ಲೇ ಇದಾಗುತ್ತೆ. ಸೊ ಈ ಥರ ರೈಟ್ ಮಾಡಿದ್ರೆ ಇದೊಂದು ಪ್ರಾಬ್ಲಮ್ ನೋಡಿ. ಇಲ್ಲಿ ಬಂದ್ಬಿಟ್ಟು ಇವಾಗ ಟ್ರೈ ಮಾಡುತ್ತೆ. ಹಿಡನ್ ಸ್ಪಾಟು, ಅದೊಂದು ಹಿಡನ್ ಸ್ಪಾಟು, ಅಲ್ಲೋಗಿ ಮಲ್ಕೊಳ್ಳುತ್ತೆ ನೆಮ್ಮದಿಯಾಗಿ ನೈಟೆಲ್ಲ. ಇನ್ನು ಇದಕ್ಕೆ ಟಾಯ್ಸ್ ಎಲ್ಲ ತರಬೇಕು ಪಾಪ ಸ್ವಲ್ಪ. ಅಂದರೆ ದೊಡ್ಡದು ಮಾಡ್ತೀನಿ ಇವಾಗ, ಸದ್ಯಕ್ಕೆ ಇಟ್ಟಿರೋದಷ್ಟೇ. ಈ ಹ್ಯಾಮ್ಸ್ಟರ್ಗಳು ಅಷ್ಟೊಂದು ಆಟ ಆಡೋಲ್ಲ. ಇದು ಬಂದು ಚೈನೀಸ್ ಹ್ಯಾಮ್ಸ್ಟರ್. ಇದೊಂದು
ಜಾಸ್ತಿ ಆಟ ಆಡೋಕ್ಕೆಲ್ಲ ಹೋಗಲ್ಲ ಇದು, ಇಷ್ಟೇ ಓಡಾಡ್ಕೊಂಡಿರುತ್ತೆ. ಇನ್ನು ನಿಮಗೆ ಸಿರಿಯನ್ ಹ್ಯಾಮ್ಸ್ಟರ್ ಅಂತ ಬರುತ್ತೆ, ಅದು ಸ್ವಲ್ಪ ದೊಡ್ಡ ಸೈಜಲ್ಲಿರುತ್ತೆ. ಅದು ನಿಮಗೆ ತುಂಬಾ ಪ್ಲೇಫುಲ್ಲು, ತುಂಬಾ ಆ್ಯಕ್ಟಿವು, ತುಂಬ ಅದಕ್ಕೆ ಆ ಐಟಮ್ಸ್ ಎಲ್ಲ ಇಕ್ಕಿದ್ರೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡೆಲ್ಲ ಇರುತ್ತೆ ಮಸ್ತಾಗಿ. ಸೊ ಇದಕ್ಕೇನಂತಂದರೆ ಆಚೆ ಇರಬೇಕು, ಆಚೆ ಬಿಡಬೇಕು, ಮನುಷ್ಯರ ಜೊತೆ ಓಡಾಡ್ಕೊಂಡಿರ್ಬೇಕು, ಆ ಥರ ಫೀಲ್ ಇದು ನೋಡಿಬೇಕಂದ್ರೆ. ಆಚೆ ಬಿಡ್ತೀನಿ ಇವಾಗ, ಬರಪ್ಪ ಆಯ್ತು ಬರಪ್ಪ, ಹಿಂಗೆ ಬಿಟ್ಬಿಟ್ರೆ ಸಾಕು, ಓಡಾಡ್ಕೊಂಡಿರುತ್ತೆ, ಮನೆಯೆಲ್ಲ ಓಡಾಡ್ಕೊಂಡಿರುತ್ತೆ. ನಮ್ಮ ನಾಯಿ ಬಿಡಬೇಕೆ ಓಡಾಡ್ಕೊಂಡಿರೋಕ್ಕೆ, ಅಕ್ಕನ ಬಡ್ದು ಬೈಗೆ ಹಾಕ್ಕೊಳ್ಳುತ್ತೆ ಅಷ್ಟೇ. ನಮ್ಮ ನಾಯಿ ಹಂಗೆಲ್ಲ ಬಿಡೋಲ್ಲ, ಅಂದರೆ ನಮ್ಮ ನಾಯಿ ಕಚ್ಚೋಕ್ಕೇನು ಹೋಗಲ್ಲ, ಬಟ್ ಅದು ಈ ಚಿಕ್ಕದು ಹಿಂಗೆ ಓಡಾಡದೇ ಇರುತ್ತಲ್ಲ ಹುಳ ಥರ ಆಟಾಡೋಕ್ಕೆ ಟ್ರೈ ಮಾಡುತ್ತೆ. ಅದು ಕಾಲಲ್ಲಿ ಹೊಡೆದೇ ಸಾಯಿಸಾಕ್ಬಿಡುತ್ತೆ ನೋಡಿ, ಹೊಡೆದು ಪಾಟ್ ಒಳಗಡೆ ಅಷ್ಟೇ. ಓಕೆನಾ, ಇದೊಂದು ಸೆಟಪ್ಪು. ನೆಕ್ಸ್ಟು ದೊಡ್ಡ ಬಾಕ್ಸಲ್ಲಿ ಮಾಡ್ತೀನಿ. ಇದು ಸ್ವಲ್ಪ ಚಿಕ್ಕದಾಯಿತು, ಯಾಕಂದರೆ ಲಾಸ್ಟ್ ಟೈಮ್ ಬಾಕ್ಸ್ ತರಕ್ಕೆ ಹೋಗಿದ್ದೆ, ಬಾಕ್ಸ್ ಸಿಕ್ತು ಬಟ್ ಕ್ಯಾಪ್ ಸಿಗಲಿಲ್ಲ. ಸೊ ಅದನ್ನು ಚಿಕ್ಕ ಬಾಕ್ಸ್ ಎತ್ಕೊಂಡ್ಬಂದೆ. ಆದಷ್ಟು ಬೇಗ ದೊಡ್ಡ ಬಾಕ್ಸ್ ಎತ್ಕೊಂಡ್ಬರ್ತೀನಿ. ಪ್ಲಸ್ ಏನಪ್ಪ ಅಂತಂದರೆ ಇನ್ನೊಂದು ಹ್ಯಾಮ್ಸ್ಟರ್ ತರ್ತೀನಿ ಆದಷ್ಟು ಬೇಗ ಸೂನ್. ಮತ್ತು ಬೇರೆ ಏನಾದ್ರು ಇದ್ದರೆ ಅಪ್ಡೇಟ್ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಟಾರ್ಟಾಯ್ಸ್ದು ಅಪ್ಡೇಟ್ ಕೊಡಿ ಅಂತ ಕೇಳಿದ್ರಿ. ಸೊ ಟಾರ್ಟಾಯ್ಸ್ದು ಅಪ್ಡೇಟ್ ಕೊಡ್ತೀನಿ, ಯಾಕಂದರೆ ನಿನ್ನೆ ಪ್ರಿನ್ಸ್ ಲಾಫ್ಟಲ್ಲಿ ವೀಡಿಯೋ ಹಾಕಿದೆ ಟಾರ್ಟಾಯ್ಸ್ದು. ಸೊ ಅದ್ರ ಬಗ್ಗೆ ಅಪ್ಡೇಟ್ ಕೇಳಿದ್ರಿ. ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ ಅಂತ, ಟಾರ್ಟಾಯ್ಸ್ ಸಾಕಾಗಿಲ್ಲ ಬಟ್ ಸಾಕಿದ್ದೀರಾ ಅಂತ ಎಲ್ಲ ಏನೋ ಹೇಳ್ತಾಯಿದ್ರು. ಸೊ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಅದನ್ನ ಫುಲ್ಫಿಲ್ ಮಾಡ್ತೀನಿ. ಹಾಗೆ ಪ್ರಿನ್ಸ್ ಲಾಫ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸಿದ್ದು ಬಗ್ಗೆ ಏನಾನ ಡೌಟ್ಸ್ ಇದೆ, ಸಿದ್ದು ನಾಯ್ಗಳ ಬಗ್ಗೆ ಏನಾದ್ರು ಡೌಟ್ಸು ಅಪ್ಡೇಟ್ಸ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದೇ ಥರ ಟ್ರೈ ಮಾಡ್ತೀನಿ ಅಂತ ಕೇಳ್ಕೊತೀನಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತಿಲ್ಲ ಅಂತ. ಕೇರ್ ಗೈಸ್, ಬಾಯ್.